ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನು ಪವಿ. ಇವಾಗ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳದು 5th ಬರ್ಡೇ ಇದೆ. ಸೊ ಅವಳಿಗೆ ಕೇಕ್ನ ಆರ್ಡರ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇಲ್ಲೇ ಅಮ್ಮಾಸ್ ಪೇಸ್ಟ್ರಿ ಮನೆ ಹತ್ರನೇ ಇದೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಬಂದು ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಮಾತಾಡೋಣ, ಮತ್ತೆ ಜೊತೆಗೆ ಸ್ಯಾರಿ ಅಪ್ಡೇಟ್ಸ್ ಕೂಡ ಮಾಡಬೇಕಿತ್ತು. ಹೊಸ ಸ್ಯಾರಿ ಕಲೆಕ್ಷನ್ ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ, ನಿಮ್ಗೂ ಕೂಡ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಏನೇ ಇದ್ರು ಕಮೆಂಟ್ ಕೂಡ ಮಾಡಬಹುದು. ಕೇಕ್ನ ಆರ್ಡ್ರ್ ಕೊಡೋಕ್ಕೆ ಅಂತ ಹೋಗಿದ್ವಲ್ಲ. ಸೊ ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಡಿಸೈನ್ಸು. ಸೊ ಅದಕ್ಕೆ ಹಾಗೆ ಒಂದು ವಿಡಿಯೋನ ತೊಗೊಂಡೆ. ಎಲ್ಲ ಥರ ಕೇಕ್ಸು ಇಲ್ಲಿ ಸಿಗುತ್ತೆ. ಜೊತೆಗೆ ನಾವು ಯಾವ ಡಿಸೈನ್ನ ಹೇಳ್ತೀವಿ ಅದೇ ಥರ ಡಿಸೈನ್ನ ಮಾಡಿಕೊಡ್ತಾರೆ ನಾವು ಫೋಟೋ ತೋರಿಸಿದ್ರೆ. ಸೊ ತುಂಬಾ ವೆರೈಟೀಸ್ ಇತ್ತು. ಸೊ ಹಾಗೆ ಒಂದು ವಿಡಿಯೋನ ತೊಗೊಂಡೆ. ನಂದು ಟಿಫನ್ ಎಲ್ಲ ಆಯ್ತು. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು. ಸೊ ಬೆಳಗ್ಗೆನೆ ಇವತ್ತು ಚಪಾತಿ ಮತ್ತೆ ಪಾಲಕ್ ಪನ್ನೀರ್ನ ಮಾಡಿದ್ದೆ. ಟಿಫನ್ ಲಂಚ್ ಎಲ್ಲ ಮುಗೀತು. ಸೊ ಇವಾಗ ನನ್ನ ಮಗಳು ಎದ್ದಿದ್ರೆ ಊಟ ಎಲ್ಲ ತಿನ್ಸ್ಬೇಕು. ಇವಾಗ ಮಲ್ಕೊಂಡು ಎದ್ಲು. ಸೊ ಅಷ್ಟರಲ್ಲಿ ಅವಳು ಮಲ್ಕೊಂಡಿದ್ದಾಗ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಅವಳು ಅಷ್ಟರಲ್ಲಿ ಎದ್ದೇ ಬಿಡ್ತಾಳೆ. ನಾನು ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಎದ್ಬಿಡ್ತಾಳೆ, ವಿಡಿಯೋನೇ ಮಾಡೋಕ್ಕಾಗಲ್ಲ. ಸೊ ಇವತ್ತು ಸ್ಯಾರಿದು ವಿಡಿಯೋ ಮಾಡಬೇಕಿತ್ತು, ಅಂದರೆ ಹೊಸ ಸ್ಟಾಕ್ ಬಂದಿದೆ. ಸೊ ಅದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಬೇಗ ಸ್ಯಾರಿನ ತೋರಿಸ್ಬಿಡ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿಗಳನ್ನ ತರಿಸಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ. ತುಂಬ ಜಾಸ್ತಿ ಏನಿಲ್ಲ, ಪ್ರೈಸು ಕಡಿಮೆ ಪ್ರೈಸಲ್ಲಿದೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಸೀರೆಗಳೆಲ್ಲ ಇವಾಗ ಡಿಸ್ಪ್ಯಾಚ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಸೊ ಎಲ್ಲರೂ ರಾಯಲ್ ಬ್ಲೂನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಮಾತ್ರ ಮರೂನ್ ಕಲರು. ಸೊ ಇದಿನ್ನೂ ಒಂದು ಸ್ಟಾಕ್ ಕೂಡ ಇದೆ. ಸೊ ಇದಿಷ್ಟು ಇವಾಗ ಡಿಸ್ಪ್ಯಾಚ್ ಆಗ್ತಾಯಿದೆ. ಇದ್ರ ಜೊತೆಗೆ ಸೆಪ್ರೇಟ್ ಬ್ಲೌಸ್ ಪೀಸ್ಗಳನ್ನೂ ಕೂಡ ಬುಕ್ ಮಾಡ್ಕೊಂಡಿದ್ರು. ಸೊ ಅದನ್ನು ಕೂಡ ಕಳಿಸಿದ್ದೀನಿ. ಪೀಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾವ ಸ್ಯಾರಿಗೆ ಬೇಕಾದರೂ ಮ್ಯಾಚ್ ಆಗುತ್ತೆ. ಸೊ ಇದು ಸಿಂಗಲ್ ಆಗು ಕೂಡ ನೀವು ಪರ್ಚೇಸ್ನ ಮಾಡ್ಬೋದು. ಯಾರಿಗಾದ್ರೂ ಇಷ್ಟ ಆದರೆ ನನಗೆ ತಿಳಿಸಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನಾನು ಒಂದಷ್ಟು ಸೀರೆಗಳನ್ನ ತರಿಸಿದ್ದೆ. ಸೊ ಅದರಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ 2 ಕಲರ್ ಮಾತ್ರ ಬಾಕಿ ಇದೆ. ನೀವು ನೋಡ್ತಿರ್ಬೋದು, ಈ ಕಲರ್ ಅಂತೂ ತುಂಬಾನೇ ಸಖತ್ತಾಗಿದೆ. ಅದರಲ್ಲೂ ಸೀರಿಯಲ್ಸ್ ಅಲ್ಲಿ ಹೀರೋಯಿನ್ಸ್ ಗಳೆಲ್ಲ ಹಾಕೊಂಡಿರ್ತಾರೆ, ಆಕ್ಟರ್ಸ್ ಎಲ್ಲ ತುಂಬಾ ಜನ ಈ ಸೀರೆನ ವೇರ್ ಮಾಡಿದ್ದಾರೆ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಸೀರೆ. ಪ್ಯಾರೆಟ್ ಗ್ರೀನ್ಗೆ ಬಾಟಲ್ ಗ್ರೀನ್ ಕಲರ್. ಸೊ ಜೊತೆಗೆ ಬಾರ್ಡರ್ ಅಂತೂ ಸಖತ್ತಾಗಿದೆ. ಬಾರ್ಡರ್ ಬಂದು ಗೋಲ್ಡ್ ಕಲರ್ ಜರಿನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಸೀರೆ ಇದೆ. ಸೊ ಇದು ಯಾರಾದರೂ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಇದ್ರ ಜೊತೆಗೆ ಆರೆಂಜ್ಗೆ ಈ ಒಂದು ಕಾಫಿ ಕಲರ್ ಬಾರ್ಡ್ರು. ಇದು ಕೂಡ ತುಂಬಾ ಟ್ರೆಂಡಿಂಗ್ ಕಲರು. ಸೊ ಇದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ, ಅಂತಂದರೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ, ಕಲರ್ ಡಿಮ್ ಆಗಿ. ಬಟ್ ಇದು ಫುಲ್ ಡಾರ್ಕ್ ಆರೆಂಜ್ ಕಲರ್ಗೆ ಕಾಫಿ ಕಲರ್ ಇದೆ. ಇದು ಒಂದು ಕಲರ್ ಇದೆ. ಸೊ ಇದು 2 ಸೀರೆ ಇವಾಗ ಅವೈಲೇಬಲ್ ಇರೋದು. ಸೊ ಇದ್ರ ಜೊತೆಗೆ ಹೊಸ ಸೀರೆಗಳಿದೆ. ಸೊ ಲಾಸ್ಟ್ ತರಿಸಿದ ವಿಡಿಯೋದಲ್ಲಿ ತೋರಿಸಿದ್ದಲ್ಲ, ಅದರಲ್ಲಿ ಇದು 2 ಸೀರೆ ಕಲೆಕ್ಷನ್ ಮಾತ್ರ ಬಾಕಿ ಇದೆ. ಸೊ ಯಾರು ಬೇಕಂದ್ರೂ ಬೇಗ ಬುಕ್ ಮಾಡಿ ತೊಗೊಬೋದು. ಫುಲ್ ಸ್ಟಾಕಲ್ಲಿ ಅದು 2 ಸೀರೆ ಇದೆ. ಅದಂತೂ ಕ್ವಾಲಿಟಿ ವೈಸ್ ತುಂಬಾನೇ ಸಖತ್ತಾಗಿದೆ. ನಾನು ಲಾಸ್ಟ್ ಟೈಮ್ ಯಾರ್ಯಾರು ನನ್ನ ಸೀರೆಗಳನ್ನ ಪರ್ಚೇಸ್ ಮಾಡಿದ್ರು, ಸೊ ನಂಗೆ ಅದೇ ರಿವ್ಯೂನ ಕೊಟ್ಟರು. ತುಂಬಾನೇ ಖುಷಿ ಆಯಿತು, ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಸೀರೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ವೈಸ್ ಅಂತೂ ಈ ಸೀರೆಗಳು ತುಂಬಾನೇ ಸಖತ್ತಾಗಿದೆ. ಲಾಸ್ಟ್ ಟೈಮ್ ತೊಗೊಂಡವ್ರು ನನಗೆ ಅದನ್ನೇ ರಿವ್ಯೂ ಕೊಟ್ಟರು. ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆ, ಅಂದರೆ ಕ್ಲಾತ್ ತುಂಬ ಥಿನ್ ಆಗಿರೋದು ಆ ಥರ ಎಲ್ಲ ಕ್ವಾಲಿಟಿ ತುಂಬಾನೇ ಸಖತ್ತಾಗಿದೆ. ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂತಂದರೆ, ನಾನಿಲ್ಲಿ ಯೂಸ್ ಮಾಡಿರೋಂಥದ್ದು ನಾರ್ಮಲ್ ಲೈಟು. ಸೊ ಎಕ್ಸ್ಟ್ರಾ ನಾನು ಯಾವುದೇ ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಯಾಕೆ ಅಂತ ಗೊತ್ತಿಲ್ಲ, ನಮ್ಮನೆ ಲೈಟಿಂಗ್ಸ್ ಪ್ರಾಬ್ಲಮಿಂದನೂ ಏನೋ ಗೊತ್ತಿಲ್ಲ, ಸ್ಯಾರಿ ಕಲರೇ ಚೇಂಜ್ ಕಾಣಿಸ್ತಾ ಇದೆ. ಬಟ್ ಎಕ್ಸಾಕ್ಟ್ ಸ್ಯಾರಿ ಕಲರ್ ಇರೋದು ನಾನು ಏನಿಲ್ಲಿ ಫೋಟೋ ಹಾಕ್ತೀನಲ್ವಾ, ಈ ಒಂದು ಡಾರ್ಕ್ ರಾಯಲ್ ಬ್ಲೂ ಕಲರ್ ಸ್ಯಾರಿ ಇರೋದು. ಬಟ್ ಇಲ್ಲಿ ಸ್ವಲ್ಪ ಕಲರ್ ತುಂಬಾ ಲೈಟಿಶ್ ಆಗಿ ಡಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ಯಾರಿ ಇರೋದು ಇಲ್ಲಿ ಏನು ಒರಿಜಿನಲ್ ಪಿಕ್ ಹಾಕಿದ್ದೀನಲ್ವಾ, ಈ ಕಲರೇ ಇರೋದು ಸ್ಯಾರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 2 ಬಂದು ಹಳೆ ಸ್ಟಾಕ್ ಆಯ್ತು. ಈಗ ಹೊಸ ಸ್ಟಾಕ್ ಯಾವ್ದು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಹೊಸ ಸ್ಟಾಕಲ್ಲಿ ಇದು ಒಂದು ಮರೂನ್ ಕಲರ್ ಸ್ಯಾರಿ ಇದೆ. ಈ ಮರೂನ್ ಕಲರ್ ಸ್ಯಾರಿಗೆ ಈ ಒಂದು ಪೆಂಟೆಕ್ಸ್ ಬಾರ್ಡರ್ ಬಂದಿದೆ, ಗೋಲ್ಡ್ ಕಲರ್ ಜರಿ.
ಇದಂತೂ ತುಂಬಾನೇ ಒಂದು ಕ್ಲಾಸಿಕ್ ಲುಕ್ ನ ಕೊಡುತ್ತೆ. ಅಂದ್ರೆ ಇದು ತುಂಬಾ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ. ಸೊ ಇದು ಯಾರಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದಂತೂ ಜಾಸ್ತಿ ಸ್ಟಾಕ್ ಇಲ್ಲ, ತುಂಬಾನೇ ಕಡಿಮೆ ಸ್ಟಾಕ್ ಇರುವಂತದ್ದು. ಸೊ ಯಾರಾದ್ರೂ ಬೇಕು ಅಂತಂದ್ರೆ ಬೇಗ ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೀನಲ್ಲ, ನನ್ನ ನಂಬರ್ಗೆ 8867608629 ಇದು ನನ್ನ ನಂಬರ್ ಆಗಿರುತ್ತೆ. ಡೈರೆಕ್ಟ್ ಕಾಲ್ ಮಾಡಿ ಅಥವಾ ಬೇಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮತ್ತೆ ಏನೋ ಒಂದು ಸೀರೆ ಬಂತಂದು ನೋಡಿ, ಈ ಸೀರೆ ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿದೆ. ರಾಯಲ್ ಬ್ಲೂ ಇವಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ತುಂಬಾನೇ ಟ್ರೆಂಡಿಂಗ್ ಕಲರ್. ಸೊ ಇದರಲ್ಲಿ ಬಾರ್ಡರ್ ನೋಡ್ಬೋದು. ಬಾರ್ಡರ್ ಬಂದು ಈ ತರ ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಗೋಲ್ಡ್ ಕಲರ್ ಜರಿ ಇದು. ಸ್ಯಾರಿ ಫುಲ್ಲು ಅಂದ್ರೆ ಸೆಲ್ಫ್ ಕಲರ್ ಇರುತ್ತೆ, ಅಂದ್ರೆ ಪ್ಲೇನ್ ಸ್ಯಾರಿ, ಬೆಂಟೆಕ್ಸ್ ಬಾರ್ಡರ್ ಗೋಲ್ಡ್ ಕಲರ್ ಅಲ್ಲಿ ಜರಿ ವರ್ಕು ಬಂದಿದೆ. ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ಅದ್ರ ಜೊತೆಗೆ ನೆಕ್ಸ್ಟ್ ಸ್ಯಾರಿ ಬಂದು ಸೇಮ್ ಅದೇ ರಾಯಲ್ ಬ್ಲೂ ನಲ್ಲಿ, ಯಾಕಂದ್ರೆ ಇವಾಗ ರಾಯಲ್ ಬ್ಲೂ ಕಲರ್ನ ಎಲ್ಲರೂ ಇಷ್ಟಪಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಕೂಡ ಅದೇ ಸ್ಯಾರಿನ ತರಿಸಿದ್ದೀನಿ. ಸೊ ಇದು ಬಂದು ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲರೂ ಇದಂದು ಕೇಳ್ತಿರ್ತಾರೆ, ಈ ಬಾರ್ಡರ್ ನೋಡ್ತಿರ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿದೆ ಇದು ಬಾರ್ಡ್ರು. ಇದು 4 ಲೈನ್ ಬಾರ್ಡ್ರು ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಇದು ಒಂದು ಪ್ಯಾಟರ್ನ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಮತ್ತೆ ಏನೋ ಒಂದು ಸ್ಯಾರಿ ಇದೆ, ವರಮಹಾಲಕ್ಷ್ಮಿ ಸ್ಪೆಷಲ್ ಸ್ಯಾರಿ. ಅದು ಯಾವುದು ಅಂತಂದ್ರೆ ಗೋಲ್ಡ್ ಕಲರ್ ಸ್ಯಾರಿ, ಅಂದ್ರೆ ನೀತಾ ಅಂಬಾನಿ ಸ್ಯಾರಿ ಅಂತ ಕೂಡ ಫೇಮಸ್ ಆಗಿದೆ. ಅದ್ರ ಜೊತೆಗೆ ಏನೋ ಅದು ಟಿಶ್ಯೂ ಸಿಲ್ಕ್ ಸ್ಯಾರಿ ಇವಾಗ ಬಂದಿದ್ದೆಲ್ಲ ಟಿಶ್ಯೂ ಸಿಲ್ಕ್ ಸ್ಯಾರಿ. ಅದನ್ನ ನೀವು ನೋಡೋಕ್ಕೆ ಸ್ವಲ್ಪ ರಫ್ ಅಂತ ಕಾಣಿಸುತ್ತೆ ಸ್ಯಾರಿ, ಬಟ್ ನನ್ನ ಹತ್ರ ಇರುವಂಥ ಕ್ವಾಲಿಟಿ ಬಂದು ತುಂಬಾನೇ ಸಾಫ್ಟ್ ಅಂಡ್ ಸಿಲ್ಕಿ ಆಗಿರುವಂಥ ಸ್ಯಾರಿ. ನೀವು ನೋಡಿದ್ರೆ ನಿಜವಾಗ್ಲೂ ಅದು ಟಿಶ್ಯೂ ಸಿಲ್ಕ್ ಅಂತ ಅನ್ಸೋದೇ ಇಲ್ಲ ನಿಮಗೆ. ಅದು ನಿಜವಾಗ್ಲೂ ಒಳ್ಳೆ ಸಿಲ್ಕ್ ಸ್ಯಾರಿ ಥರನೇ ಇದೆ. ಸೊ ಅದನ್ನ ನೀವು ಯಾರಾದರೂ ಬೇಕು ಅಂದ್ರೆ ಬೈ ಮಾಡ್ಬೋದು. ತುಂಬಾನೇ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ. ಈ ಎಲ್ಲ ಸ್ಯಾರಿಗಳು ಬಂದು 1200. ಮತ್ತೆ ನಾನು ಹೇಳೋದು ಮರ್ತೆ, ಈ ಬ್ಲೂ ಕಲರ್ ಸ್ಯಾರಿ ಏನ್ ನೋಡಿದ್ರಿ, ಮತ್ತೆ ಜೊತೆಗೆ ಆ ಮರೂನ್ ಕಲರ್ ಸ್ಯಾರಿ ಏನ್ ನೋಡಿದ್ರಿ, ಅದ್ರ ಜೊತೆ ನಿಮ್ಗೆ ವೈಟ್ ವಿತ್ ಗೋಲ್ಡನ್ ಕಲರ್ ಅಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಂದಿರುತ್ತಾ, ಆ ಒಂದು ಬ್ಲೌಸ್ ಪೀಸ್ ನ ಕೂಡ ನಾನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಸೊ ವಿತ್ ಬ್ಲೌಸ್ ಮತ್ತೆ ಸ್ಯಾರಿ. ಸೊ ಇದನ್ನ ಕೂಡ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇವಾಗ ಗೋಲ್ಡನ್ ಕಲರ್ ಸ್ಯಾರಿ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಆರ್ಡರ್ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಇವಾಗ ನನ್ನ ಹತ್ರ ಸ್ಟಾಕ್ ಇಲ್ಲ. ಬಟ್ ನಾನು ಇವಾಗ ಪಿಕ್ಚರ್ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಈ ಸ್ಯಾರಿಗಳು ತುಂಬಾನೇ ಕಡಿಮೆ ಪ್ರೈಸ್ಗೆ ತುಂಬಾನೇ ಡಿಮ್ಯಾಂಡ್ ಇರುವಂತ ಸ್ಯಾರಿ, ತುಂಬಾನೇ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ಅನ್ಕೋಬಹುದು ಪ್ಲೀಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ. ಪ್ಲೀಟಿಂಗ್ಸ್ ಅಂತೂ ಮಸ್ತ್ ಆಗಿ ಕುತ್ಕೊಳ್ಳುತ್ತೆ. ಅಂದ್ರೆ ನಾವು ಯಾವ ರೀತಿ ಉಟ್ಕೊಂಡಿರ್ತೀವಿ ಅದೇ ರೀತಿ ಇರುತ್ತೆ. ನೀವು ಫಂಕ್ಷನ್ಗೆಲ್ಲ ವೇರ್ ಮಾಡಿದ್ರೆ ನೀವು ಬೆಳಿಗ್ಗೆ ಯಾವ ರೀತಿ ಪ್ಲೀಟಿಂಗ್ಸ್ ಹಾಕಿರ್ತೀರೋ ಸಂಜೆವರೆಗೂ ಅದೇ ತರ ಕುತ್ಕೊಂಡಿರುತ್ತೆ. ಅಷ್ಟೇ ನೀಟಾಗಿ ಇರುತ್ತೆ. ಸೇಮ್ ಸಿಲ್ಕ್ ಸ್ಯಾರಿ ತರನೇ, ಇಲ್ಲ ದಪ್ಪ ದಪ್ಪ ಎಲ್ಲ ಕುತ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ಟ್ರೈ ಮಾಡಿದ್ದೀನಿ, ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ತಗೊಂಡಿರೋದು ರಿವ್ಯೂಸು ಕೂಡ ಚೆನ್ನಾಗಿದೆ. ತುಂಬಾನೇ ರೀಸನಬಲ್ ಪ್ರೈಸ್ಗೆ ಕೂಡ ಸಿಗ್ತಾ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಸೀರೆ ಬೇಕು ಅಂತಂದ್ರೆ ನನಗೆ DM ಮಾಡಿ, ನಾನು ನಿಮಗೆ ಡೈರೆಕ್ಟ್ ಕೊರಿಯರ್ ಮಾಡಿ ಕಳ್ಸಿಕೊಡ್ತೀನಿ. ಈ ಎಲ್ಲಾ ಸೀರೆಗಳು ಅಷ್ಟೇ ತುಂಬಾ ಟೈಮು ಇರೋದಿಲ್ಲ, ಬೇಗ ಸ್ಟಾಕ್ ಖಾಲಿ ಆಗ್ಬಿಡುತ್ತೆ. ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟ್ ವೀಕ್ ಎಲ್ಲ ತಿರುಪತಿಗೆ ಹೋಗಿದ್ವಿ, ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಈ ಸಲ ಅಂತೂ. ಪ್ರತಿ ಸಲನೂ ಚೆನ್ನಾಗಿ ದರ್ಶನ ಆಗುತ್ತೆ. ಅಂದ್ರೆ ಅಲ್ಲೇನಂತಂದ್ರೆ ನಾವು ಇಲ್ಲಿಂದ ತುಂಬಾ ಕಷ್ಟ ಪಟ್ಕೊಂಡು ಹೋಗಿರ್ತೀವಿ ತಿರುಪತಿಗೆ, ಬಟ್ ಅಲ್ಲೊಂದು 5 ಸೆಕೆಂಡ್ ನೋಡಕ್ ಬಿಡಲ್ಲ, ಕಳಿಸ್ತಾ ಇರ್ತಾರೆ. ಬಟ್ ಈ ಸಲ ಸ್ವಲ್ಪ ನಿಧಾನಕ್ಕೆ ನೋಡಿದ್ವಿ, ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ತುಂಬಾ ಒಂಥರ ಹತ್ರದಿಂದಾನೇ ನೋಡ್ತಿದೀವಿ ಅಂತ ಅನಿಸ್ತು, ಅಷ್ಟು ಚೆನ್ನಾಗಿ ದರ್ಶನ ಆಯ್ತು. ಸಖತ್ ಖುಷಿ ಆಯ್ತು. ನಾವು ಇಲ್ಲಿಂದ ಎಷ್ಟೇ ಕಷ್ಟ ಪಟ್ಕೊಂಡು ಹೋಗಿದ್ರು, ಎಷ್ಟೇ ಎಫರ್ಟ್ ಹಾಕೊಂಡು ಹೋಗಿದ್ರೇನು ದೇವ್ರ ದರ್ಶನ ಆಗಿದ ತಕ್ಷಣ ಆ ವೈಬ್ಸೇ ಬೇರೆ. ತುಂಬಾ ಚೆನ್ನಾಗಿ ಒಂಥರ ವೈಬ್ಸ್ ಇರುತ್ತೆ, ಪಾಸಿಟಿವ್ ವೈಬ್ಸ್. ತುಂಬಾನೇ ಖುಷಿ ಆಯ್ತು ನನಗಂತೂ. ನಾನು ಇದು 3rd ಟೈಮ್ ಹೋಗಿದ್ದು. ನನಗೆ ಹೋಗಿದ ತಕ್ಷಣ ಅಂದ್ರೆ ದೇವ್ರು ನೋಡ್ತಿದ್ದಂಗೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮು ಅದೇ ತರ ಆಯ್ತು, 3 ಸಲನೂ ಅದೇ ತರ ಆಯ್ತು. ಅಷ್ಟು ಖುಷಿ ಆಗುತ್ತೆ ನೋಡ್ತಿದ್ರೆ. ಅದ್ರಲ್ಲೂ ನಾವು ಹೋಗಿದ್ದು ಇನ್ಫಂಟ್ ದರ್ಶನ, ಅಂದ್ರೆ ಪಾಪುಗೆ ಇವಾಗ 1 year ಕಂಪ್ಲೀಟ್ ಆಗ್ಬಿಡುತ್ತೆ. ಇವಾಗ 4th ಬಂದ್ರೆ, ಜುಲೈ 4th ಬಂದ್ರೆ ಅವಳಿಗೆ 1 year ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಅಷ್ಟ್ರಲ್ಲಿ ನಮಗೆ ಇನ್ಫಂಟ್ ದರ್ಶನ ಇರುತ್ತೆ. ಅಂತಂದ್ರೆ 1 year ಒಳಗಡೆ ಇರೋ ಮಕ್ಕಳುಗಳಿಗೆ ಫ್ರೀ ದರ್ಶನ ಇರುತ್ತೆ, ಜೊತೆಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ. ನಾವು ಅಷ್ಟೊಂದೆಲ್ಲ ತುಂಬ ಹೊತ್ತೆಲ್ಲ ಕಾಯ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಂಗಿಲ್ಲ. ಅಂದ್ರೂ ಇದ್ರಲ್ಲೂ ತುಂಬಾ ಜನ ರಶ್ ಇರ್ತಾರೆ. 2-3 hours ಅಲ್ಲಿ ದರ್ಶನ ಮುಗ್ದೋಗುತ್ತೆ. ನಾನು ನಾರ್ಮಲ್ ಸರ್ವ ದರ್ಶನಕ್ಕೆ ಹೋಗ್ತೀನಿ ಅಂದ್ರೆ 1 ದಿನ ಆದ್ರೂ ಆಗುತ್ತೆ, 2 ದಿನ ಆದ್ರೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ಫಂಟ್ ದರ್ಶನಕ್ಕೆ ಇದು 2nd ಟೈಮ್ ಹೋಗ್ತಾ ಇರೋದು. ಸೊ ನೀವು ಯಾರಾದ್ರೂ ಹೋಗಂಗಿದ್ರೆ ಹೋಗ್ಬೋದು ಇನ್ಫಂಟ್ ದರ್ಶನಕ್ಕೆ. ಸ್ವಲ್ಪ ಬೇಗ ದರ್ಶನ ಆಗುತ್ತೆ, ಜೊತೆಗೆ ಡೈರೆಕ್ಟ್ ಎಂಟ್ರಿ ಕೂಡ ಸಿಗುತ್ತೆ. ಮತ್ತೆ ಏನಂತಂದ್ರೆ ಇನ್ಫಂಟ್ ದರ್ಶನದಲ್ಲಿ
ಇವಾಗ ಒಂದ್ಸಲ ಆಲ್ರೆಡಿ ನಾವು ಹೋಗಿದ್ದು ಬಂದಿದ್ವಿ. ಅದಾಗಿ 90 ಡೇಸ್ ಆದ್ಮೇಲೆ ಇನ್ನೊಂದ್ಸಲ ಹೋಗ್ಬೋದು. ಅಂದ್ರೆ 3 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಇನ್ನೊಂದ್ಸಲ ಹೋಗ್ಬೋದು. ಸೊ ನಾವು ಆಲ್ರೆಡಿ ಹೋಗಿ 90 ಡೇಸ್ ಕಂಪ್ಲೀಟ್ ಆಗಿತ್ತು. ಸೊ ಈ 1 ಇಯರ್ ಆಗ್ಬಿಡುತ್ತಲ್ಲ, ಸೊ ಅಷ್ಟರಲ್ಲಿ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ 3 ಜನ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಸ್ವಲ್ಪ ಜನ ಜಾಸ್ತಿ ಇದ್ರು ಈ ಸಲ. ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಇದ್ರು, ಈ ಸಲ ತುಂಬಾ ರಶ್ ಇತ್ತು. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ವಿಷಯನ ಹೇಳ್ಬೇಕು ಏನಪ್ಪಾ ಅಂತಂದ್ರೆ, ಮಂತ್ರಾಲಯದಲ್ಲಿ ರಾಯರ ಆರಾಧನೆ ಶುರು ಆಗ್ತಾ ಇದೆ. ಸೊ ಅಷ್ಟು ಬೇಗ ರಾಯರ ಆರಾಧನೆ ಬಂದೇ ಬಿಡ್ತು. ಸೊ ಇವಾಗ ಆಗಸ್ಟ್ 10th 11th 12th ರಾಯರ ಆರಾಧನೆ ಇದೆ ಮಂತ್ರಾಲಯದಲ್ಲಿ. ಸೊ ಈ ಟೈಮಲ್ಲಿ ಯಾರೆಲ್ಲ ಕಾಯ್ತಾ ಇದೀರಾ ಹೋಗಕ್ಕೆ, ನಾನು ಏನಕ್ಕೆ ಇಷ್ಟು ಬೇಗ ಹೇಳ್ತಿದ್ದೀನಿ ಮುಂಚೆಗೇನೆ ಅಂತಂದ್ರೆ, ಇವಾಗ ತುಂಬಾ ಜನ ಪ್ಲಾನ್ ಮಾಡಿರ್ತೀರಾ ಹೋಗ್ಬೇಕು ಅಂತ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಮಂತ್ರಾಲಯದಲ್ಲಿ ಇವಾಗ ತುಂಬಾನೇ ರಶ್ ಇರುತ್ತೆ. ನೀವು ಯಾವ ದಿನ ಹೋದ್ರು, ಗುರುವಾರನೇ ಅಂತಲ್ಲ, ಬೇರೆ ಯಾವ ದಿನ ಹೋದ್ರು ಕೂಡ ತುಂಬಾನೇ ರಶ್ ಇರುತ್ತೆ. ಒಂದು ರೂಮ್ಸ್ ಸಿಗಲ್ಲ, ತುಂಬಾ ರಶ್ ಆಗ್ಬಿಡ್ತಾರೆ. ಒಂದು ಪ್ರೈವೇಟ್ ರೂಮ್ಸ್ ನ ಬುಕ್ ಮಾಡ್ಕೊಂತೀನಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಲಾಸ್ಟ್ ಟೈಮ್ ರೀಸೆಂಟ್ ಆಗಿ ಗೊತ್ತಿರೋರು ಒಬ್ರು ಹೋಗಿದ್ರು. ಒಂದ್ ರೂಮ್ ಎಲ್ಲ ಬುಕ್ ಮಾಡ್ಕೊಳಕ್ಕೆ AC ರೂಮ್ 10,000 ಆ ತರ ಎಲ್ಲ ಪ್ರೈಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಮುಂಚೆಗೆ ಹೇಳ್ತಾ ಇದೀನಿ, ಇವಾಗ್ಲೇ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಮಠದ ರೂಮ್ಗಳು ಸಿಗುತ್ತೆ. ಬರೀ 100 rupeesಗೆ ನೀವು ಬುಕ್ ಮಾಡ್ಕೋಬಹುದು. ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಆರಾಧನೆ ಟೈಮ್ಗೆ ತುಂಬಾನೇ ಒಳ್ಳೇದು. ಸೊ ಆದಷ್ಟು ಹೋಗಿ, ನಾವು ಕೂಡ ಟ್ರೈ ಮಾಡ್ತೀವಿ ಹೋಗಕ್ಕೆ. ಇವಾಗಿಂದಾನೇ ರೂಮ್ಸ್ ಎಲ್ಲ ನೀವು ಬುಕ್ ಮಾಡ್ಕೊಂಡ್ರೆ ಈಸಿಯಾಗಿ ಹೋಗಿ ಬರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಮನೇಲಿ ಪೂಜೆ ಮಾಡೋರು ಕೂಡ ಮಾಡ್ಬೋದು. ಆರಾಧನೆ ಅನ್ನೋದೇ ಒಂದು ಖುಷಿ, ಒಂಥರ ಸ್ಪೆಷಲ್ ಡೇಸ್. ಸೊ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲೇ ಪೂಜೆ ಮಾಡೋರು ಕೂಡ ಮನೆಯಲ್ಲೇ ಪೂಜೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ತೀವಿ ನಾವು ಅನ್ನೋರು ಕೂಡ ಹೋಗ್ಬೋದು. ಇಲ್ಲ ಹತ್ರದಲ್ಲಿ ಇರುವಂತ ಮಠಗಳಿಗೆ ಕೂಡ ಹೋಗ್ಬೋದು. ಆಕ್ಚುಲಿ ನಾವ್ ಇವಾಗ ನನ್ನ ಮಗಳು ಬರ್ಡೇಗೆ ಒಂದ್ ಸ್ವಲ್ಪ ನಮ್ ಸುತ್ತಮುತ್ತ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಎಷ್ಟು ದೇವಸ್ಥಾನಕ್ಕೆ ಆಗುತ್ತೆ ಅಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ.